ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮದು ಸಮಿತಿಯ 25ನೇ ಫೌಂಡೇಶನ್ ಡೇ ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಕೊಡಲಿಕ್ಕೆ ಜಗದ್ಗುರು ಡಾಕ್ಟರ್ ಚಾರುಕೀರ್ತ ಭಟ್ಟಾಚಾರ್ಯ ಸ್ವಾಮೀಜಿ ಬಂದಿದ್ದಾರೆ. ಮೂಡುಬಿದಿರೆಯಿಂದ ತುಂಬ ದೂರದಿಂದ ಅವರ ಆಶೀರ್ವಾದ ತಗೊಳ್ಳುತ್ತಾ ನಾನು ಒಂದೆರಡು ಮಾತನ್ನು ಬೇಗ ಫಿನಿಷ್ ಮಾಡ್ತೇನೆ. 25ನೇ ವರ್ಷಕ್ಕೆ 25 ನಿಮಿಷ ಮಾತಾಡಬೇಕು, ಆದರೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವರ್ಷಕ್ಕೆ 1 ನಿಮಿಷ ನನಗೆ ಆ್ಯಸ್ ಎ ಫೌಂಡರ್. ಅವರ್ ಗ್ರೇಟ್ ಸ್ಪೀಕರ್ ಆಫ್ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಮೈ ಗುಡ್ ಫ್ರೆಂಡ್ ಆ್ಯಂಡ್ ಗಾಡ್ಲಿ ಮ್ಯಾನ್, ಐ ವುಡ್ ಸೇ ಅವರಿಗೆ ಒಂದು ಅಜಾತ ಶತ್ರು ಅಂತ ಹೇಳಿದರೆ ನಾನು ತಪ್ಪಾಗಲಿಕ್ಕಿಲ್ಲ. ಅವರ ಜೀವನ ನಾವು ನೋಡಿದ್ದೇವೆ ಆ ಲೆಕ್ಕದಲ್ಲಿ. ಹಿ ಹ್ಯಾಸ್ ಗಾಟ್ ನೋ ಎನಿಮೀಸ್. ಸ್ಪೀಕರ್ ಸರ್ ಬಂದಿದ್ದಾರೆ, ಅವರಿಗೆ ಕೂಡ ನಮ್ಮ ಸಮಿತಿಯ ಪರವಾಗಿ ತುಂಬ ಹೃದಯಗಳ ನಮಸ್ಕಾರಗಳು. ಚೀಫ್ ಗೆಸ್ಟ್ ದಾನವೀರ ಕರ್ಣ ಅಂತ ಹೆಸರುವಾಸಿಯಾದ ಬಿಗ್ ಇಂಡಸ್ಟ್ರಿಯಲಿಸ್ಟ್ ಕನ್ಯಾನ ಸದಾಶಿವ ಶೆಟ್ಟರು ಬಂದಿದ್ದಾರೆ, CMD ಹೆರಮ್ಮ ಇಂಡಸ್ಟ್ರೀಸ್. ಅವರಿಗೆ ಕೂಡ ನಮ್ಮ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಸಮಿತಿಯ ಸದಾ ಹಸನ್ಮುಖಿಯಾದ ಅಧ್ಯಕ್ಷರು ಶ್ರೀ ನಿತ್ಯಾನಂದ್ ಕೋಟ್ಯನ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಒಳ್ಳೆಯ ಕೆಲಸ ಮಾಡಿ ಇದನ್ನು ಮಾಡಿದ್ದಾರೆ. ಫಾಲೋವಿಡ್ ಜನರಲ್ ಸೆಕ್ರೆಟರಿ ಅವರ ಮುಣ್ಕೂರು ಸುರೇಂದ್ರ ಸಾಲಿಯನ್ ಅವರು ಕೂಡ ಒಟ್ಟಾಗಿ, ನಮ್ಮ ಟ್ರೆಜರರ್ ಸದಾನಂದ ಆಚಾರ್ಯರು, ಮತ್ತು ನಮ್ಮ ರೈಟ್ ಫ್ರಮ್ ದ ಡೇ ನಾವು ಸ್ಟಾರ್ಟ್ ಮಾಡುವಾಗ ಒಂದು ಕಾಂಗ್ರೆಸ್ ಒಂದು BJP ಅಂತ ರಾಮಚಂದ್ರ ಭಾಯ್ ಕಂಬಾಡಿ ಮತ್ತು KP ಜಗದೀಶ್ ಅವರನ್ನು ಹಾಕಿದ್ದೇವೆ ಅಧಿಕಾರಿ ಅವರು. ಇವತ್ತು ನನಗೆ ವಿ ಆರ್ ಎ ಬಾಂಡೆಡ್ ರಿಲೇಷನ್ಶಿಪ್ ಇದೆ. ಈಗ ಅವರು ಸ್ಟೇಟ್ ಕೋಆರ್ಡಿನೇಟರ್ ಆಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರೀಗ ನಮ್ಮ ಸಮಿತಿಯ ವೆರಿ ಎನರ್ಜೆಟಿಕ್, ವೆರಿ ಡ್ಯಾಶಿಂಗ್ ಡಿಸ್ಟ್ರಿಕ್ಟ್ ಚೇರ್ಮನ್ ಉಡುಪಿ ಅಂಡ್ ದಕ್ಷಿಣ ಕನ್ನಡ, ಅವರಿಗೆ ಕೂಡ ಸಮಿತಿಯ ವಂದನೆಗಳು. ಅದೇ ಲೆಕ್ಕದಲ್ಲಿ ಸಮಿತಿಯ ಸ್ಪೋಕ್ಸ್ ಪರ್ಸನ್ ಶ್ರೀ ದಯಾಸಾಗರ್ ಚೌಟರ್ಜಿ ಅವರು ರಿಲಯನ್ಸ್ ಇಂಡಸ್ಟ್ರಿಯ ವೈಸ್ ಪ್ರೆಸಿಡೆಂಟ್ ಆಗಿ ಕೂಡ ಇದ್ದಾರೆ. ಅದೇ ಲೆಕ್ಕದಲ್ಲಿ ಇಲ್ಲಿ ಬಂದ ಬಂಡ್ ಸಂಘದ ಅಧ್ಯಕ್ಷ, ಎಲ್ಲ ಸಮಾಜ ಅಧ್ಯಕ್ಷರಿಗೆ ನಮ್ಮ ತುಂಬ ಹೃದಯದ ಪೂರಗಲ್ವನ್ ಏರು ಸದಾಚಾರ್ಯ ಪಂಡೆ, ಹರೀಶ್ ಕುಮಾರ್ಲ ಪಂಡೆ ಪೂರ ಪಂಡೆ ಬಂದ ಎಲ್ಲ ಸಮಾಜದ ಅಧ್ಯಕ್ಷರಿಗೆ, ಅವರ ಸೆಕ್ರೆಟರಿಗೆ ತುಂಬ ಹೃದಯದ ನಮ್ಮ ಭಾರತ್ ಕೋಆಪರೇಟಿವ್ ಬ್ಯಾಂಕ್ ಚೇರ್ಮನ್ ಬಂದಿದ್ದಾರೆ ಮಿಸ್ಟರ್ ಸೂರ್ಯಕಾಂತ್ ಸುವರ್ಣ ಅವರು, ಅವರಿಗೆ ಕೂಡ ವೆಲ್ಕಮ್ ಮಾಡ್ತಾ, ನಮ್ಮ NCB ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಲಕ್ಷ್ಮಣ್ ಪೂಜಾರ್ ಅವರು ಬಂದಿದ್ದಾರೆ. ಎಲ್ಲ ಬಂದಿದ್ದಾರೆ. ಸೊ ಅದಕ್ಕಾಗಿ ಇವರು ಅಂತ ಬಂಡ್ ಸಂಘದ ಜನರಲ್ ಸೆಕ್ರೆಟರಿ ಡಾಕ್ಟರ್ RK ಶೆಟ್ಟಿ ಅವರು ಎಲ್ಲರೂ ಬಂದಿದ್ದಾರೆ. ಎಲ್ಲರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಇನ್ನು ನನ್ನ ಮುಂದಿನ ಭಾಷಣಕ್ಕೆ ಹೋಗ್ತಾ ಇದ್ದೇನೆ. 10 ನಿಮಿಷ ಆಯ್ತಾ? ಇಲ್ಲ ಬೇಗ ಮೈಕುಂತಾರೆ ಒಂದು ಬೇರೆ. ಟೀಕೆ ಡೋಂಟ್ ವರಿ, ಐ ವಿಲ್ ಸ್ಟಾಪ್. ಬಟ್ 25 ವರ್ಷದಲ್ಲಿ ಎಂತ ಆಗಿದೆ ಅಂತ ಹೇಳಬೇಕಲ್ಲ. ಏನಾದರೆ ನನ್ನ ತಂದೆ ಮಾಸ್ಟರ್ ಆಗಿದ್ದಿದ್ರೆ ಈ ದಿವಸ ಟೀಚರ್ ಡೇ ನಮ್ಮ ಈ ಸಮಿತಿ ನಾವು ಸ್ಥಾಪನೆ ಮಾಡಿದ್ದೇವೆ. ಸ್ಥಾಪನೆ ಮಾಡುವಾಗ ಅಡ್ವೊಕೇಟ್ ಪ್ರಕಾಶ್ ಶೆಟ್ಟರು ಮತ್ತು ಧನಂಜ್ ಶೆಟ್ಟರು ಮೈ ಫ್ರೆಂಡ್, ಅವರ ಫ್ಯಾಮಿಲಿ ಎಂಗೇಜ್ಮೆಂಟ್ ಇದೆ. ಸೊ ಅದರಲ್ಲಿ ಈ ಕ್ಯಾನ್ ಕಮ್. ಆ ಲೆಕ್ಕದಲ್ಲಿ ಈ ಸಮಿತಿ ಸ್ಟಾರ್ಟ್ ಆಯಿತು. ಮತ್ತು ನೀವೆಲ್ಲರೂ ಒಟ್ಟಾಗಿದ್ದೀರಿ. ಅದಕ್ಕೆ ಒಂದು ದೊಡ್ಡ ಬಲ. ಈ ಸಮಿತಿಗೆ ಹೆಸರು ಕೊಟ್ಟವರು ನಮ್ಮ ಪೇಜಾವರ ಸ್ವಾಮೀಜಿಯವರು, ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು. ಈ ಅವರು ಹೆಸರನ್ನು ಕೊಟ್ಟರು. ಈ ಸಮಿತಿ ಇನಾಗ್ರೇಷನ್ ಕೂಡ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಆಗಿದೆ. ನಂತರ ಅದಕ್ಕೆ ಬಲ ಕೊಟ್ಟವರು ನಮ್ಮ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಜಿಯವರು, ಆ ಲೆಕ್ಕ ಜಯಸ್ವರ್ಣರು. ಅದೇ ಲೆಕ್ಕದಲ್ಲಿ ಬಿಗ್ಗೆಸ್ಟ್ ಪಿಲ್ಲರ್ ಈಸ್ ಅವರ್ ಜಾರ್ಜ್ ಫರ್ನಾಂಡಿಸ್. ಆ ಟೈಮ್ನಲ್ಲಿ ಅವರು ಡಿಫೆನ್ಸ್ ಮಿನಿಸ್ಟರ್ NDA ಕನ್ವೀನರ್ ಆಗಿದ್ದರು. ಅವರ ಒಂದು ಬಲದಿಂದ ಈ ಸಮಿತಿ ಇಷ್ಟು ಮುಂದೆ ಆಗಿದೆ. ಮತ್ತು ನಮ್ಮ ಕರ್ನಾಟಕದ ಎಲ್ಲ ಲೀಡರ್ಸ್, ಕಾಂಗ್ರೆಸ್, BJP, JDS ಎಲ್ಲ ಸಮರ್ಥನೆ ಮಾಡಿದ್ವಿ. ಇಷ್ಟು ಒಳ್ಳೆ ಕೆಲಸ ಈ ಸಮಿತಿಯಿಂದ ಆಗಿದೆ. ಎಲ್ಲ ಕೆಲಸ ಎಂತಾಗಿದೆ ಅಂತ ನಾನು ಹೇಳೋದಿಲ್ಲ, ಅದು ನಿಮಗೆ ಗೊತ್ತಿದೆ. ಪುನಃ ಇನ್ವಿಟೇಷನ್ ಎಲ್ಲ ನೋಡಿದ್ದೀರಿ. ಸೊ ಐ ಡೋಂಟ್ ವೇಸ್ಟ್ ಎ ಟೈಮ್ ಅಟ್ ದಿಸ್ ಮೂಮೆಂಟ್. ಈಗ ನಮ್ಮ ಮೇನ್ ಸಿಲ್ವರ್ ಜುಬ್ಲಿ ಫಂಕ್ಷನ್ ನವೆಂಬರ್ 16ಕ್ಕೆ ಬಂಡ್ ಸಂಘದಲ್ಲಿ ದೊಡ್ಡ ವಿಧದಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗ ಒಂದು ಸಣ್ಣ ಫಂಕ್ಷನ್ ನಮ್ಮದು
25 ಜಾತಿಯ ಸಂಸ್ಥೆಗಳಿಗೆ ಒಂದು ಗೌರವ ಅರ್ಪಿಸುವ ಒಂದು ಕೆಲಸ, ಅದೇ ಒಂದು ಫೌಂಡೇಶನ್ ಡೇ ಅಂತ ಸೆಲೆಬ್ರೇಷನ್. ನೀವು ಬಂದದ್ದೆಲ್ಲ ನಿಮ್ಮ ಎಲ್ಲ ಟೈಮ್ ಅದು ಹೆಂಗೆ ಎನ್ನ ಮೈಕ್ ದಾಕತ್ತೆಜ್ಜಿ ಉಂಡಾ ಇಲ್ಲ ಚಾಲುಂಡೆ ಓಕೆ ಓಕೆ ಓಕೆ. ಸೊ ಇವತ್ತಿನ ನಮ್ಮ ಸ್ವಾಮೀಜಿ ಅವರು ಹೈಲಿ ಕ್ವಾಲಿಫೈಡ್ ಸ್ವಾಮೀಜಿ, ಯಾವಾಗಲೂ ಹಸನ್ಮುಖಿ. ಅವರು ವರ್ಲ್ಡ್ಗೆ ಎಲ್ಲ ಹೋಗ್ತಾರೆ, ದೊಡ್ಡ ದೊಡ್ಡ ಪ್ರವಚನವನ್ನು ಕೊಡ್ತಾರೆ. ಅವರ ಕ್ವಾಲಿಫಿಕೇಷನ್ ನೋಡಿದರೆ ಈಸ್ ಎ ಎಂಜಿನಿಯರ್, ಈಸ್ ಸೋ ಮೆನಿ ಡಿಗ್ರೀಸ್. ಆದರೂ ಕೂಡ ಈಗ ಅವರ ಸಣ್ಣ ವಯಸ್ಸಿನಲ್ಲಿ 28 ಜೈನ ಮಠದ ಪೀಠಾಧಿಪತಿ ಅವರು. 1000 ಕಂಬ ಬಸದಿಯ ಕೂಡ ಅವರೇ ಓನರ್. 1000 ಕಂಬ ಬಸದಿ ಅಂದರೆ 1000 ಕೋಟಿ ಆಸ್ತಿ ಇದೆ ಅದರಲ್ಲಿ. ಆದರೂ ಕೂಡ ಅವರು ಸಿಂಪಲ್ ಆಗಿ ಅವರ ಜೀವನವನ್ನು ಮಾಡ್ತಾ ಇದ್ದಾರೆ. ನಮಗೆ ಇವತ್ತು ಆಶೀರ್ವಚನ ಮಾಡಲಿಕ್ಕೆ ಬಂದಿದ್ದಾರೆ ಅಂದರೆ ನಮಗೊಂದು ತುಂಬ ಹೆಮ್ಮೆ, ಅದನ್ನು ಹೇಳ ಬಯಸ್ತೇನೆ. ಅದಲ್ಲದೆ ನಮ್ಮ ಸ್ವಾಮೀಜಿಯವರು ಯು ಟಿ ಖಾದರ್ ಅವರನ್ನು ತುಂಬ ಪ್ರೈಸ್ ಮಾಡ್ತಾರೆ, ಟೂ ಗುಡ್ ಮ್ಯಾನ್ ಅಂತ. ದ್ಯಾಟ್ ನಮಗೆ ಬೇಕಾಗಿದೆ. ಸೊ ಖಾದರ್ ಅವರು ಇದ್ದಾರಲ್ಲ, ನಾನು ಬರ್ತೇನೆ ಅಂತ ಹೇಳಿದರು. ಯು ಟಿ ಖಾದರ್ ಸರ್, ನಿಮಗೆ ಅಲ್ಲಾಹು ಅಕ್ಬರ್, ಈದ್ ಮುಬಾರಕ್. ಅಲ್ಲಾಹು ಅಕ್ಬರ್ ಅಂತ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ಅಲ್ಲಾಹು ಅಕ್ಬರ್ ಅಂತೆ, ಗಾಡ್ ಈಸ್ ಗ್ರೇಟೆಸ್ಟ್. ಸೊ ಟುಡೇ ಈಸ್ ಈಸ್ ಫೆಸ್ಟಿವಲ್. ಸೊ ಈದ್ ಮುಬಾರಕ್ ಅಂತ ಮ್ಯಾಂಗ್ಳೂರು ಏರ್ಪೋರ್ಟ್ನಲ್ಲಿ ಹೇಳಿದ್ದೇನೆ, ಇಲ್ಲಿ ಕೂಡ. ಸೊ ವಿ ಆರ್ ಹ್ಯಾಪಿ. ಒಂದು ಅವರ ಇವತ್ತು ಈದಂದರೆ ನಮಗೆ ಗಣಪತಿ ಮತ್ತು ದೀಪಾವಳಿ ಹಬ್ಬದ ಹಾಗೆ ಅದನ್ನೆಲ್ಲ ಅವರು ಸೆಲೆಬ್ರೇಟ್ ಮಾಡಿದ್ದಾರೆ. ಮಧ್ಯಾಹ್ನ ಬಿಟ್ಟು ಇಲ್ಲಿ ಬಂದಿದ್ದಾರಂತೆ. ಐ ಸೇ ದಟ್ ಈಸ್ ಎ ಗ್ರೇಟ್ ಪೊಲಿಟಿಷಿಯನ್. ಇಲ್ಲದ್ರೆ ಯಾರೂ ಬರೋದಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಅವ್ರು ಹೇಳಿದರು ಜೈಕಲ್ ಶೆಟ್ಟಿ ಫೋನಲ್ಲಿ, ನಿಮ್ಮ ಸಮಿತಿ ಇಷ್ಟು ಒಳ್ಳೆ ಕೆಲಸ ಮಾಡ್ತದೆ ಆ್ಯಸ್ ಎ NGO, ಅದಕ್ಕಾಗಿ ನಾನು ಬರ್ತಾ ಇದ್ದೇನೆ ಅಂತ ಹೇಳಿದರೆ, ಅದಕ್ಕಾಗಿ ಸರ್ ನಿಮಗೆ ತಲೆಬಾಗಿ ನಿಮಗೆ ನಮಸ್ಕರಿಸ್ತೇನೆ. ಅದೇ ಅಲ್ಲದೆ ಮತ್ತೊಂದು ಹೆಮ್ಮೆ ವಿಷಯ ಅಂದರೆ, ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಎಲ್ಲ ಮಿನಿಸ್ಟರ್ಸ್, MLAs, CM, ಡೆಪ್ಯೂಟಿ CM ಎಲ್ಲ ಕೆಳಗೆ, ಅವರೆಲ್ಲ ಪರ್ವತದ ಸೀಟ್ನಲ್ಲಿ. ದ್ಯಾಟ್ ಈಸ್ ದ ಆರ್ಟ್ ಆಫ್ ಇಸ್ ಲೈಫ್. ಈ ಸ್ಪೀಕರ್ ಪೊಸಿಷನ್ಗೆ ಹೆಚ್ಚು ಜನಕ್ಕೆ ಸಿಗುವುದಿಲ್ಲ ಲೈಫ್ನಲ್ಲಿ. ಸೊ ಈಸ್ ಅ ವೆರಿ ಲಕ್ಕಿ ಪರ್ಸನ್ ಆ್ಯಂಡ್ ಎ ನೈಸ್ ಪರ್ಸನ್. ಅದೇ ಅಲ್ಲದೆ ಅವರ ಫಾದರ್ ಮಿಸ್ಟರ್ UT ಫರೀದ್, ಹಿ ವಾಸ್ ಆಲ್ ಅ ಗ್ರೇಟ್ ಮ್ಯಾನ್. ಎಲ್ಲ ಜನರಿಗೆ ಬೇಕಾದವರು. ಅಂಥವರನ್ನು ಮಗ ಆ ಸ್ಥಾನವನ್ನು ಆ್ಯಸ್ ಎ MLA ಆಗಲಿ, ಸ್ಪೀಕರ್ ಆಗಲಿ, ಮಿನಿಸ್ಟರ್ ಆಗಲಿ ಅಲಂಕರಿಸಿ ಅಂದರೆ, ಇವತ್ತು ಈದ್ನ ದಿನ ಅವರ UT ಫರೀದ್ರವರ ಸ್ವರ್ಗದಲ್ಲಿ ಅವರಿಗೂ ಖುಷಿಯಾಗಿ ಅವರು ಕಾಣ್ತಾರೆ, ನಾವೆಲ್ಲ ಅವರನ್ನು ಹೊಗಳುವಾಗ. ಅಂತ ಒಂದು ನನಗೆ ಭಾಷಣ ಮಾಡಬೇಕು. ಐ ಸ್ಪೀಕ್ ಆಲ್ವೇಸ್ ಇನ್ ಇಂಗ್ಲೀಷ್, ಆದರೆ ಕನ್ನಡ ತುಳಿದ್ರೆ ಸ್ವಲ್ಪ ಮಿಸ್ಟೇಕ್ ಆಗ್ತದೆ. ಕರೆಕ್ಟ್ ಯುವರ್ ಸೆಲ್ಫ್. ಆ ಲೆಕ್ಕದಲ್ಲಿ ಇದೆಲ್ಲ ಒಳ್ಳೆ ಕೆಲಸ ಆಗ್ತಾಯಿದೆ. ಒಂದೇ ಅಂದರೆ ನಾನು ಹೆಚ್ಚು ಮಾತಾಡಲಿಕ್ಕೆ ನಮ್ಮ ಕೆಲಸ ಮಾಡಲಿಕ್ಕೆ ನಿಮ್ಗೆ ಗೊತ್ತಿದೆ. 2000 year ಬಿಫೋರ್ ದೇರ್ ವಾಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಎನ್ವೈರ್ಮೆಂಟಲಿಸ್ಟ್ ಇನ್ ಅವರ್ ಡಿಸ್ಟ್ರಿಕ್ಟ್. ನಿಮಗೆಲ್ಲ ಗೊತ್ತಿದೆ, ಪಡುಬಿದ್ರಿ ಅವರೆಲ್ಲ. ಅದನ್ನೆಲ್ಲ ಕ್ರಶ್ ಮಾಡಿದೆ ಜಯಶ್ರೀ ಕೃಷ್ಣ ಪರಿಸರ ಪ್ರೇಮಿ ಸಮಿತಿ ನಿಮ್ಮ ಎಲ್ಲ ಸಪೋರ್ಟ್ನಿಂದ. ದ್ಯಾಟ್ ಈಸ್ ವಿ ಆರ್ ಪ್ರೌಡ್. ಯಾವ ಪೊಲಿಟಿಷಿಯನ್ನಿಂದ ಆಗಲಿಲ್ಲ. MRPL ಸೆಕೆಂಡ್ ಫೇಸ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ, ಪವರ್ ಪ್ರಾಜೆಕ್ಟ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ, ಕುದುರೆಮುಖ 20 ವರ್ಷ ಎಕ್ಸ್ಟೆನ್ಷನ್ ಸಾಧ್ಯ ಇರಲಿಲ್ಲ. ಬಿಕಾಸ್ ವಿ ಸ್ಟುಡ್ ಆ್ಯಸ್ ಎ ಸಮಿತಿ, ಆಲ್ ನಮ್ಮ ಎಲ್ಲ ಜಾತಿಯವರು ಒಟ್ಟಾಗಿ ಒಂದು ಹೋರಾಟ ಮಾಡಿ ಇದನ್ನು ನಾವು ಈ ಲೆವೆಲ್ನಲ್ಲಿ ತಂದುಕೊಂಡಿದ್ದೇವೆ. ಗೌರ್ಮೆಂಟ್ ಇಂಟೆಲಿಜೆನ್ಸ್ ರಿಪೋರ್ಟ್ 2000ನಿಂದ ಸಿಗ್ತದೆ. ನಾವು ಹೋರಾಟ ಮಾಡುವಾಗ ಖಾದರ್ ಸರ್ಜಿಗೆ ಓನ್ಲಿ 27 years. ಅವರಿಗೆ ಅಷ್ಟು ಅವ್ರ ಕಾಲೇಜ್ನಲ್ಲಿ ನೋಡಲಿಕ್ಕಿಲ್ಲ, ಅವರ ಫಾದರ್ ನೋಡಿದ್ದಾರೆ ಆ ಟೈಮ್ನಲ್ಲಿ. ಆ ಲೆಕ್ಕದಲ್ಲಿ ಈ ಎಲ್ಲ ಆಗಿದೆ. ಮತ್ತು ಮ್ಯಾಂಗ್ಳೂರ್ ನೈಟ್ ಲ್ಯಾಂಡಿಂಗ್ ಇಂಟರ್ನ್ಯಾಷನಲ್ ಟೇಬಲ್ ಟಾಪ್ನಲ್ಲಿ ನೈಟ್ ಲ್ಯಾಂಡಿಂಗ್ ಆಗೋದಿಲ್ಲ ಅಂದಿತ್ತು. ಈಗ ಅದನ್ನೆಲ್ಲ ಸಮರ್ಥನೆ ಮಾಡಿ ಎಲ್ಲ ಹೇಳಿದ್ರದ್ದು ಈ ಸಮಿತಿ. ಜಾರ್ಜ್ ಫರ್ನಾಂಡಿಸ್ರವರು, ಆಸ್ಕರ್ ಫರ್ನಾಂಡಿಸ್ರವರು, ಹಾಗೆ ರಾಜೇಶ್ ಪ್ರಸಾದ್ ರೂಢಿ ಅವರು ಎಲ್ಲರೂ ಅದು ಆಗಿದೆ. ಒಂದು ಸಮಿತಿ ಅದನ್ನು ಪುಷ್ ಮಾಡಿದೆ, ಇದು ಆಗಬೇಕಂತ. ವೆರಿ ಹಾನೆಸ್ಟ್ ಸ್ಪೀಕಿಂಗ್ ಸ್ಪೀಕರ್ ಸರ್, ಮ್ಯಾಂಗ್ಳೂರ್ ಏರ್ಪೋರ್ಟಿಗೆ ನೈಟ್ ಲ್ಯಾಂಡಿಗೆ 52 crore ಸ್ಯಾಂಕ್ಷನ್ ಉಂಟಲ್ಲ, ನಮ್ಮ ಸಮಿತಿಯ ರೆಫರೆನ್ಸ್ ನಂಬರ್ನಲ್ಲೇ ಸ್ಯಾಂಕ್ಷನ್ ಆದದ್ದು. ಜಾರ್ಜ್ ಫರ್ನಾಂಡಿಸ್ ಆ ಟೈಮ್ನಲ್ಲಿ ಮೊಬೈಲ್ ಇರಲಿಲ್ಲ. ಬೆಳಿಗ್ಗೆ ಆಸ್ ಎ ಡಿಫೆನ್ಸ್ ಮಿನಿಸ್ಟರ್ 7 ಗಂಟೆಗೆ ಫ್ಯಾಕ್ಸ್ ಮಾಡಿದ್ದಾರೆ, ಈ 52 crore ಸ್ಯಾಂಕ್ಷನ್ ಆಗಿದೆ ಅಂತ. ನಾನು ಇದನ್ನು ಎಂತಕ್ಕೆ ಹೇಳ್ತೇನೆ ಅಂತ, ಈ ಮೊಬೈಲ್ ಬಂದದ್ದು ಸಾರಿ ಇದು ವಾಟ್ಸಪ್ ಬಂದದ್ದು ಇಟ್ ವಾಸ್ ಆನ್ ಸಮಥಿಂಗ್ 2009 ನಂತರ ಅಲ್ಲ ಸರ್, ಸಫಲ ಸರ್ ಇವು. ಸೊ ಹಾಗಿಲ್ಲ. ಸೊ ಸಚ್ ಎ ಮ್ಯಾನ್ ಹೂ ಹ್ಯಾಸ್ ವರ್ಕ್ ಫಾರ್ ಹಿಸ್ ಬರ್ತ್ ಪ್ಲೇಸ್. ನಿಮಗೆ ಕೂಡ ದೇವರು ಅಷ್ಟೇ ಒಂದು ಸ್ಥಾನ ಕೊಟ್ಟಿದ್ದಾರೆ. ಟು ಗುಡ್ ಮ್ಯಾನ್. ನಾನು ಆರ್ಟಿಫಿಷಿಯಲ್ ಮಾತಾಡೋದಿಲ್ಲ. ವೈ ಶುಡ್ ಟಾಕ್.
ಯುವರ್ ಕ್ವಾಲಿಟಿ ಇಸ್ ಸೋ ಗುಡ್. ನೀವು ಎಲ್ಲರನ್ನು ಒಂದೇ ಲೆಕ್ಕದಲ್ಲಿ ಟ್ರೀಟ್ ಮಾಡ್ತಾ ಇದ್ದೀರಿ. ದ್ಯಾಟ್ ಈಸ್ ರಿಕ್ವೈರ್ಡ್ ಇನ್ ಟುಡೇ ಪಾಲಿಟಿಕ್ಸ್ ಆರ್ ಇನ್ ಎನಿ ಅಸೋಸಿಯೇಷನ್. ರೆಸ್ಪೆಕ್ಟ್ ಯುವರ್ ಕಾಸ್ಟ್, ಯುವರ್ ರಿಲಿಜನ್, ಬಟ್ ರೆಸ್ಪೆಕ್ಟ್ ಅದರ್ ಕಾಸ್ಟ್ ಆ್ಯಂಡ್ ರಿಲಿಜನ್ ಆಲ್ಸೋ ಇನ್ ದ ಲೈಫ್. ದಟ್ ಈಸ್ ಕಾಲ್ಡ್ ದ ಗ್ರೇಟೆಸ್ಟ್ ಲೈಫ್. ಅಲ್ಲೇ ನಮಗೆ ಶಾಂತಿ ಸಿಗ್ತದೆ. ಆದ್ದರಿಂದ ನಾವು 2 ವರ್ಷದ ಮುಂಚೆ ನೀವೇ ರಿಲೀಸ್ ಮಾಡಿದ್ದೀರಿ ದಕ್ಷಿಣ ಕನ್ನಡ ಜಿಲ್ಲೆ 100 years ಡ್ರಾಫ್ಟ್ ಪ್ಲಾನಿಂಗ್ ಬೇಕಂತ. ಟುಡೇಸ್ ಡೆವಲಪ್ಮೆಂಟ್ ಶುಡ್ ನಾಟ್ ಬಿ ಟುಮಾರೋಸ್ ಡಿಸಾಸ್ಟರ್ ಅಂತ. ನೀವು ಬ್ಯಾಂಗ್ಳೂರಿಗೆ ಹೋಗ್ತೀರಿ, ಹೌ ಇಟ್ ಈಸ್ ಡಿಫಿಕಲ್ಟ್. ಮುಂಬೈಗೆ ಇದೀವೇ ಬಂದಿರಿ, ನಾವು ಒಟ್ಟಿಗೆ ಹೇಳ್ಬೋದು, ನೀವೆಷ್ಟು ಸ್ಟಕ್ ಆದ್ರಿ. ದಿಸ್ ಶುಡ್ ನಾಟ್ ಕಮ್ ಟು ಅವರ್ ಮ್ಯಾಂಗ್ಳೂರ್, ವುಡ್ ಬಿ ಟುಮಾರೋ. ದ್ಯಾಟ್ ಸರ್ ಯು ಆರ್ ಎ ಯಂಗ್ ಲೀಡರ್. ಟುಮಾರೋ ಯು ಮೇ ಬಿ CM, ವಿ ಡೋಂಟ್ ನೋ ವಾಟ್ ಈಸ್ ರಿಟರ್ನ್ ಇನ್ ಗಾಡ್ ಹ್ಯಾಸ್ ರಿಟರ್ನ್ ಇಸ್ ಫಿಟ್. ಅವ್ರ ಸೆಂಟ್ರಲ್ ಮಿನಿಸ್ಟರ್ ಆಗ್ತಿದೆ ನಮಗೆ ಗೊತ್ತಿಲ್ಲ. ಸ್ಟಿಲ್ ಹ್ಯಾವ್ ಅರೌಂಡ್ 35 years ಪೊಲಿಟಿಕಲ್ ಲೈಫ್. ನಿಮಗೆ ದೇವರ ಆರೋಗ್ಯ ಕೊಡಲಿ ಅಂತ ಪ್ರಾರ್ಥಿಸ್ತಾ ನೀವೊಂದು ಸ್ಟ್ರೈಟಾಗಿ ಕೆಲಸ ಮಾಡಿ. ನಾನು ಹೇಳ್ತೇನೆ, ನಾನು ಆಸ್ಕರ್ ಫರ್ನಾಂಡಿಸ್ ಅವರು ಹೇಳಿ ಸಾಕಾಯ್ತು ಅವರಿಗೆ. ಡೂ ಸಮಥಿಂಗ್ ಟು ಅವರ್ ಉಡುಪಿ ಮ್ಯಾಂಗ್ಳೂರ್. ನಿಮ್ಗೆ ಗೊತ್ತಿದೆ ಅಲ್ಲ. ಆದರೆ ನಾವು ಅಥಾರಿಟಿಲಿ ಹೇಳ್ತೇವೆ, ನಿಮ್ಮ ಚೀಫ್ ಮಿನಿಸ್ಟರ್ ನೀವು ಹೇಳಿದ್ದು ಕೇಳ್ತಾರೆ. ಬಿಕಾಸ್ ಯು ಆರ್ ದ ಬಿಗ್ ಲೀಡರ್ ಆಫ್ ಅವರ್ ದಿಸ್. ಈ ಕಾಂಗ್ರೆಸ್ನಲ್ಲಿ ರಿಯಲಿ ಟುಡೇ ರೂಲಿಂಗ್ ಗೌರ್ಮೆಂಟ್ ಇಸ್ ಕಾಂಗ್ರೆಸ್. ಅದರಲ್ಲಿ ಪವರ್ಫುಲ್ ಲೀಡರೇ ಕಾದರ್ ಸರ್, ಬೇರೆಯವರು ಇಲ್ಲ. ಅದಕ್ಕಾಗಿ ನಾವು ನಿಮ್ಮನ್ನು ಹಿಡಿದೇವೆ. ಆ ದಿವಸ ಇದೇ 25-24 ವರ್ಷದ ಮುಂಚೆ ಜಾರ್ಜ್ ಫರ್ನಾಂಡಿಸ್ ಅವರ ಡಿಫೆನ್ಸ್ ಮಿನಿಸ್ಟರ್ ಕಾರ್ಗ ಅವ್ರಿಗೆ ಸನ್ಮಾನ ಯಾವ ತಗೊಳ್ಳಿಲ್ಲ. ತಗೊಳ್ಳಿ, ನಿಮ್ಮೆಲ್ಲ ಇದ್ದಿದೆ. ಐ ಸೆಡ್ ಐ ಆಮ್ ನಾಟ್ ಅಡ್ವೊಕೇಟಿಂಗ್ ಜಾರ್ಜ್ ಫರ್ನಾಂಡಿಸ್ ಡಿಫೆನ್ಸ್ ಮಿನಿಸ್ಟರ್. ದಿಸ್ ವರ್ಡ್ ಐ ಹ್ಯಾವ್ ಯೂಸ್ಡ್. ಅವರಿಗೆ ಹೇಳಿದೆ, ನಮಗೆ ಬ್ಯಾಂಗ್ಳೂರು ರೈಲಿಂಗ್ ಬೇಕು, ನಮಗೆ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಬೇಕು, ನಮಗೆ ಪವರ್ ಪ್ರಾಜೆಕ್ಟ್ ಬೇಕು, ನಮಗೆ ಬೇಬಿ ಕ್ವಾಡ್ರುಪ್ಲಿಕೇಶನ್ ಹೈವೇಸ್ ಬೇಕು, ಈ ಎಲ್ಲ ಡಿಮಾಂಡ್ ಇಟ್ಟಿದ್ದೇವೆ. ಆಫ್ಟರ್ 2 days he called me to my residence. ಜಯಕೃಷ್ಣ ಅವರೇ, ನಿಮ್ಮ ಸ್ಪೀಚ್ ನಮ್ಮ ಕೇಕಿಗೆ ತುಳುಟು ಬಂದ್ಬಿನಿ ಹಾಕೊಂಡುಂಟು. ಸೊ ಗಿವ್ ಮಿ ಆಲ್ ದ ಲೆಟರ್ಸ್. 1 by 1 ಲೆಟರ್ ಕೊಟ್ಟಿದ್ದೇವೆ. ಆ ಲೆಕ್ಕದವರು ಮಾಡಿದ ಸರ್ಕಾರ ಅದನ್ನು ಪುಷಿಂಗ್ ಮಾಡೋ ಒಂದು ನೇಚರ್ ನಮ್ಮ ಅದಕ್ಕೆ ಕೂಡ ತುಂಬ ಕೆಲಸ ಇದೆಲ್ಲ. ಸೊ ಹಿ ವಾಸ್ ವೆರಿ ಹ್ಯಾಪಿ ಸರ್ ವಿತ್ ದ ಕುದುರೆಮುಖ್ 14 ಕ್ಯಾಬಿನೆಟ್ ಮಿನಿಸ್ಟರ್ ಅದು ಸ್ಯಾಂಕ್ಷನ್ ಆಗಿದೆ ವಿತ್ ದ ರೆಫರೆನ್ಸ್ ಆಫ್ ಅವರ್ ಲೆಟರ್. ನಿಮ್ಮದು ನಾವು ಇದೆಲ್ಲ ನಿಮಗೆ ಟೈಮ್ ಕೊಟ್ಟರೆ ಎಲ್ಲ ಡಾಕ್ಯುಮೆಂಟ್ ಕೊಡ್ತೇವೆ. ಇಟ್ ಕುಡ್ ನಾಟ್ ಹ್ಯಾಪನ್. ಇಟ್ ವಾಸ್ ದ ಇಂಟರ್ನ್ಯಾಷನಲ್ ಇಶ್ಯೂ. 18 ಹಾಟ್ಸ್ಪಾಟ್ ಆಫ್ ದ ವರ್ಲ್ಡ್ ಅಂತ ಗೊತ್ತಿದ್ದಲ್ಲ ಸರ್. 20 years ಸ್ಯಾಂಕ್ಷನ್ ಆದಮೇಲೆ ಸರ್ಕಾರ ಅದನ್ನು 5 years ಮಾಡಿದ್ದು ಬಿಕಾಸ್ ಆಫ್ ದ ಮೈನಿಂಗ್ ಲಾಬಿ ಪ್ರೆಷರ್. ಐ ವಿಲ್ ನಾಟ್ ಟೆಲ್ ವಿಚ್ ಸರ್ಕಾರ. ವಾಟ್ ಎವರ್ ಇಟ್ ಹ್ಯಾಪನ್ ಇಸ್ ಹ್ಯಾಪನ್. ದಿಸ್ ಆಲ್ ಪಾಲಿಟಿಕ್ಸ್. ನಾವು ಹಾನೆಸ್ಟ್ಲಿ ಕೆಲಸ ಮಾಡಿದ್ರೆ ಅಲ್ಲಿ ಸರ್ಕಾರ ಬೇರೆ ಮಾಡ್ತದೆ. ದಿಸ್ ಈಸ್ ಅವರ್ ಇಂಡಿಯಾ. ಆ ಲೆಕ್ಕದಲ್ಲಿ ಈಗ 25 ವರ್ಷ ಇವತ್ತು ನಮ್ಮದು ಎಂಡ್ ಆಗ್ತದೆ. ನೆಕ್ಸ್ಟ್ 25 years ವಿ ಆರ್ ಗೋಯಿಂಗ್ ಇನ್ ಎ ವೆರಿ ಪ್ರೊಫೆಷನಲ್ ವೇ. ನಮ್ಮ ಸಮಿತಿ, ನಮ್ಮ ಅಧ್ಯಕ್ಷರು ಕೂಡ ಒಳ್ಳೆ ಕೆಲಸ ಮಾಡ್ತಾರೆ. ಬ್ಯಾಂಕ್ ಜನರಲ್ ಮ್ಯಾನೇಜರ್ ರಿಟೈರ್ ಆಗಿದ್ದಾರೆ ನಿತ್ಯಾನ್ ಕೋಟ್ಯಾನ್ರವರು. ಬಿಲ್ಲವ ಸಂಘದಲ್ಲಿ 16 ವರ್ಷ ಜನರಲ್ ಸೆಕ್ರೆಟರಿ ಆಗಿ ಎಲ್ಲ ಅಲ್ಲಿ ಅಧ್ಯಕ್ಷರಾಗಿ ಎಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರು. ವಿ ವಾಂಟೆಡ್ ಟು ರನ್ ದಿಸ್ ಸಮಿತಿ ಪ್ಯೂರ್ಲಿ ಪ್ರೊಫೆಷನಲ್ ವೇ. ಡಿಸ್ಟ್ರಿಕ್ಟ್ ಚೇರ್ಮನ್ ಅವರಿಗೆ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಇದೆ, ಅವರು ಕೆಲಸ ಒಳ್ಳೇದು ಮಾಡ್ತಾರೆ. ಮೊನ್ನೆ ಕೋಮು ಸೌಹಾರ್ದ ಒಂದು ಬೇಕಂತ ನಮ್ಮ ಹೃದಯದಲ್ಲಿದೆ. 7 ತಿಂಗಳ ಮುಂಚೆ ಮಾಡಬೇಕಿತ್ತು. ನಾವು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆವು. ಎಷ್ಟೇ ಡೆವಲಪ್ಮೆಂಟ್ ಆಗಬೇಕಾದ್ರೆ ಅಲ್ಲಿ ಸೌಹಾರ್ದತೆ ಇದ್ದರೆ ಇನ್ವೆಸ್ಟರ್ಸ್ ಬರುವುದಿಲ್ಲ. ಇಲ್ಲಿ ಸುಪ್ರೀಂ ಕೋರ್ಟ್ ಲಾಯರ್ಸ್, ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್, ಬೇರೆ ಬೇರೆ ಸಂಘ ಅಧ್ಯಕ್ಷರಿದ್ದಾರೆ. ನಮಗೆ ಇವತ್ತು ಬೇಕಾದ್ದು ಡೆವಲಪ್ಮೆಂಟ್. ಮುಂಚೆ ಏನಾಗಿದೆ ಅದು ಡಿಫ್ರೆಂಟ್ ಥಿಂಗ್. ಅದಕ್ಕೆ ಒಂದು ಸೌಹಾರ್ದತೆ ಕಾಪಾಡೋದು. ಮುಂಬೈಯಲ್ಲಿ ಎಲ್ಲ ಸಮಾಜದ ಅಧ್ಯಕ್ಷರಿದ್ದಾರೆ. ಅದನ್ನು ನಾವೊಂದು ಮುಂಚೆ ಒಂದು ಕೋಮುವಾದ ನಿರ್ಮೂಲನ ಅಂತ ನಮ್ಮ ಸಮಿತಿಯ ಮುಖಾಂತರ ನಾನು ಸ್ಪೀಕರ್ಜಿಗೆ ಹೇಳಿದೆ. ಅದು ನೀವೆಲ್ಲ ಬರಬೇಕು, ಬೇರೆ ಬೇರೆ ಸಮಾಜದವರು ಮಾತಾಡಬೇಕು. ಆ ದಿವಸ ನಾವು ಪ್ರೆಸ್ ಕಾನ್ಫರೆನ್ಸ್ ಜಗದೀಶ್ ಅಧಿಕಾರಿ ಅವರ ಮುಖಾಂತರ ಅವರ ಸಪೋರ್ಟ್ನಲ್ಲಿ ನಾವು ಇದು ಹೇಳಿದರೆ ನಮಗೆ ಅವರು ಮಿಸ್ಟರ್ ಹೈದರ್ ಪರ್ತಿಬಾಡಿ ಅಂತ ಇದ್ದಾರೆ. ವೆರಿ ಗುಡ್ ಬಿಸ್ನೆಸ್ ಮ್ಯಾನ್, ವೆರಿ ಗುಡ್ ನಾಲೆಜ್ ಇದೆ ಅವರಿಗೆ. ಅವರು ಕೂಡ ಬಂದಿದ್ದರು. ಒಳ್ಳೆ ಪ್ರೆಸ್ ಕಾನ್ಫರೆನ್ಸ್ ಆಯಿತು. ಮೆಸೇಜ್ ವಾಸ್ ವೆರಿ ಲೌಡ್ ಆ್ಯಂಡ್ ಕ್ಲಿಯರ್. ನಮಗೆ ಸೌಹಾರ್ದತೆ ಈ ಜಿಲ್ಲೆಯಲ್ಲಿ ಬೇಕಂತ. ನೋಡಿ, ಫ್ರಮ್ 93 ಆನ್ವರ್ಡ್ಸ್ ಆಲ್ಮೋಸ್ಟ್ ನೀವು ಹರೀಶಣ್ಣ ರಿಪೋರ್ಟ್ ತೆಗೆದು ಪೊಲೀಸ್ ಕಮಿಷನ್ ಥ್ರೂ 34 ಮರ್ಡರ್ಸ್ ಆಗಿದೆ. ಯಾರು ಬಡವರು ಸತ್ತಿದ್ದಾರೆ, ಅವರಿಗೆ ಏನು ಗೊತ್ತಿಲ್ಲ. ಈಗ 34 ಮರ್ಡರ್ಸ್. ವೈ 43? ಓಕೆ. ನಾನಂದರೆ ಪೊಲೀಸ್ ಕಮಿಷನ್ ಹೋಗುವಾಗ ಮತ್ತು ಫ್ಲೈಟ್ ಇತ್ತು, ಅವರೆಲ್ಲ ಬೇರೆ ಮಿನಿಸ್ಟರ್ ಬಂದಿದ್ರು, ಹೋದರು. ಅಧಿಕಾರಿ ಅವರು ಮತ್ತು ನಮ್ಮ ಡಿಸ್ಟ್ರಿಕ್ಟ್ ಚೇರ್ಮ್ಯಾನ್ ಹೋದರು ಅಲ್ಲಿ. ಅವ್ರು ಹೇಳ್ತಾರೆ 45 minutes ಪೊಲೀಸ್ ಕಮಿಷನರ್ ಇವ್ರ ಹತ್ರ ಮಾತಾಡಿದ್ರಂತ. 45 ಇದೆ ನಮ್ಮ ಸಮಿತಿಯ ವಿಚಾರದಲ್ಲಿ ಕೋಮು ಇದರಲ್ಲಿ
ಕೋಮು ಸೌಹಾರ್ದದ ವಿಷಯದಲ್ಲಿ. ಇಟ್ಸ್ ಎ ಗ್ರೇಟ್ ಥಿಂಗ್ ಆ್ಯಸ್ ಎ ಕಮಿಷನ್. ಈಸ್ ಎ ವೆರಿ ಡಾಕ್ಟರ್ ಸುಧೀರ್ ಕುಮಾರ್ ರೆಡ್ಡಿ ಇಸ್ ಎ ವೆರಿ ಹಾನೆಸ್ಟ್ ಅಪ್ರೈಟ್ ಪೊಲೀಸ್ ಆಫೀಸರ್ ಆ್ಯಸ್ ಎ ಕಮಿಷನರ್. ಇದು ಹೇಳಿದರೆ ತುಂಬ ಆಗ್ತದೆ. ವಿ ಆರ್ ಪುಟ್ಟಿಂಗ್ ದ ಎಫರ್ಟ್ಸ್. ಇದೆಲ್ಲ ವೆರಿ ಕರೇಜಿಯಸ್ ಥಿಂಗ್. ಇದು ಆಗಬೇಕಂದ್ರೆ ಹೇಳಿದ್ರೆ ಸುಲಭ ಕೆಲಸ ಅಲ್ಲ. ಅದಕ್ಕೆಲ್ಲ ರಿಸ್ಕ್ ಇರ್ತದೆ, ಥ್ರೆಟ್ ಇರ್ತದೆ, ಅದಕ್ಕೆ ಕಾಮೆಂಟ್ ಇರ್ತದೆ. ಅದನ್ನೆಲ್ಲ ಮೀರಿ ನಾವು ಇದಕ್ಕೆ ಹೋಗಿದ್ದೇವೆ. ಅದೆಲ್ಲ ಕೆಲಸ ಆಗಬೇಕು. ಸ್ಪೀಕರ್ಜಿ, ಅದು 100 years ನಮ್ಮ ಡಿಸ್ಟ್ರಿಕ್ಟ್ ಡ್ರಾಫ್ಟ್ ಡೆವಲಪ್ಮೆಂಟ್ ನೀವೇ ರಿಲೀಸ್ ಮಾಡಿದ್ದೀರಿ. ಅದನ್ನು ನಿಮ್ಮ ಕೈಯಿಂದ ನೀವು ಕಳಿಸಿದ್ದೀರಿ. ನಮ್ಮ ಇವರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆಲ್ಲ ಹೋಗಿದೆ ಅದು ನಿಮ್ಮ ಕೈಯಿಂದ. ಆದರೆ ಇಂಪ್ಲಿಮೆಂಟೇಷನ್ ಆದರೆ ಆಗದಿದ್ದರೆ ಇಟ್ ಹ್ಯಾಸ್ ಗಾಟ್ ನೋ ವ್ಯಾಲ್ಯೂ. ಬಿಕಾಸ್ ನಮ್ಮ ಸಮಿತಿ ಅದಕ್ಕೆ 142 ಪೇಜ್ ಬರೆದಿದ್ದೇವೆ. ಇಟ್ಸ್ ಫಾರ್ ಅವರ್ ಡಿಸ್ಟ್ರಿಕ್ಟ್. ಅದನ್ನು ಮಾಡಿಸಿದರೆ ಹೇಗೇನೆ ರಿಪೀಟ್ ನಿಮ್ಮ ಕಿವಿಗೆ ಹಾಕಬೇಕು. ಜಯಕಿರಣ್ ಶೆಟ್ಟರ್ ಹೇಳಿದ್ದಾರೆ ಇವತ್ತು ಈದ್ನ ದಿನ, ಟುಡೇಸ್ ಡೆವಲಪ್ಮೆಂಟ್ ಶುಡ್ ನಾಟ್ ಬಿ ಟುಮಾರೋಸ್ ಡಿಸಾಸ್ಟರ್ ಫಾರ್ ಅವರ್ ಡಿಸ್ಟ್ರಿಕ್ಟ್. ಅದು ಅಡ್ವಾನ್ಸ್ ಪ್ಲಾನಿಂಗ್ನ ಎಲ್ಲ ಆಗ್ತದೆ ಸರ್. ಅದನ್ನೆಲ್ಲ ಮಾಡುವ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಕೈಯಲ್ಲಿದೆ. ಇವರು ಎತ್ತರ ಸ್ಥಾನದಲ್ಲಿದ್ದೀರಿ. ಆ ಎತ್ತರದ ಕೆಲಸ ಜಿಲ್ಲೆಗೆ ಮಾಡಿದರೆ ನಿಮ್ಮ ಜೀವನ ಸಾರ್ಥಕ, ನಮ್ಮ ಸಮಿತಿ ಕೂಡ ಸಾರ್ಥಕ ಅಂತ ಹೇಳ್ತೇನೆ. ಅದರ್ವೈಸ್ ಇಟ್ ಹಸ್ ಗಾಟ್ ಟು ಮೀನಿಂಗ್. ಲೆಟ್ ಮಿ ಟೆಲ್ ಯು, ಇಟ್ ಹಸ್ ಗಾಟ್ ಟು ಮೀನಿಂಗ್. ಆ ಲೆಕ್ಕದಲ್ಲಿ ಮತ್ತೊಂದು ನಮ್ಮದು ಒಳ್ಳೆಯ 1100 ಎಕರ್ದ ಕೊಲ್ಲೂರು ಬೇಕಾ ಏರಿಯಾ ಉಳೆಪಾಡಿ ಸರ್, ಅಲ್ಲಿ 1100 ಎಕರ್ಸ್ಗೆ ಇಂಡಸ್ಟ್ರಿಯಲೈಸೇಷನ್ ಆಗಬೇಕೈತೆ ಬಳ್ಕುಂಜೆ. ನಾವು ಅಲ್ಲಿ ವಿಸಿಟ್ ಮಾಡಿದ್ದೇವೆ. ಅಲ್ಲಿ ಕಾಂತಾಬಾರೆ, ಬೂದಾಬಾರೆ, ಚರ್ಚ್, ಮಸ್ಜಿದ್, ನಾಗಬನ ಎಲ್ಲ ಇದೆ. ಅಲ್ಲಿ ಮಸ್ಜಿದ್ ಎಲ್ಲ ಇದೆ. ಅದಕ್ಕೆ ಹೇಗೆ ಸೊಲ್ಯೂಷನ್ ಬರೋಕ್ಕೆ ನೀವು ಸ್ವಲ್ಪ ನಮಗೆ ಟೈಮ್ ಕೊಡಿ. ಎಲ್ಲರೂ ಬಂದು ಡಿಸಿಷನ್ ಮಾಡುವ. ಅಲ್ಲಿ ಕಾರ್ಖಾನೆ ಬರಲಿ, ಫಾರಿನ್ ಕಂಪನಿನ ತನ್ನಿ. ಇಂಡಸ್ಟ್ರಿ ಮಿನಿಸ್ಟರ್ಗೆ ಹೇಳಿ ನಾವು ಬರುವ. ಇವರು ಐವಾಲ್ಟಿಸ್ ಅವರು ಹೇಳಿದರು, ನಾವೆಲ್ಲ ಐವಾಲ್ಟಿಸಿಗೆ MLC ಸೀನಿಯರ್ ಕಾಂಗ್ರೆಸ್ ಲೀಡರ್ ಅಲ್ಲಿ ಮ್ಯಾಂಗ್ಳೂರಿನಲ್ಲಿ. ಮತ್ತು ಸರ್ ಒಂದು ರಿಕ್ವೆಸ್ಟ್, ಯು ಆರ್ ಎನ್ ಅಥಾರಿಟಿ. ನಮಗೆ ಇನ್ವೆಸ್ಟರ್ ಮೀಟ್ ನೀವು ಮ್ಯಾಂಗ್ಳೂರಿನಲ್ಲಿ ಮಾಡಿ. ವಿದಿನ್ 5-6 ಮಂತ್ ನಿಮ್ಮ ಕೋಮಾದ ನಿರ್ಮೂಲನೆ ನಾವೆಲ್ಲ ಒಟ್ಟಾಗಿ ಮಾಡೋಣ. ನಂತರ ಈ ಡಿಸ್ಟ್ರಿಕ್ಟ್ ಬೆಳಿಬೇಕು. ದ ಓನ್ಲಿ ಒನ್ ಪೋರ್ಟ್ ಆಫ್ ಕರ್ನಾಟಕ ಲೊಕೇಟೆಡ್ ಇನ್ ಬ್ಯಾಂಗ್ಳೂರು. ಇದಕ್ಕೆ ಬೆಳಿಲಿಕ್ಕೆ ತುಂಬ ಚಾನ್ಸ್ ಇದೆ. ದೇರ್ ಆರ್ ಹ್ಯೂಜ್ ಲ್ಯಾಂಡ್ ಹಿಯರ್ ಆ್ಯಂಡ್ ದೇರ್. ಅದನ್ನು ಐಡೆಂಟಿಫೈ ಮಾಡಿ 10% ಆಫ್ ದ ದಕ್ಷಿಣ ಕನ್ನಡ ಲ್ಯಾಂಡ್ ವಿ ವಿಲ್ ಇಂಡಸ್ಟ್ರಿಯಲೈಸ್. ಆ್ಯಸ್ ಎ ಎನ್ವೈರ್ಮೆಂಟಲ್ ವಾಟ್ ವಿ ಆರ್ ಡೂಯಿಂಗ್, ಪ್ರೊಟೆಕ್ಟ್ ಎನ್ವೈರ್ಮೆಂಟ್ ಆ್ಯಂಡ್ ಸಪೋರ್ಟ್ ಡೆವಲಪ್ಮೆಂಟ್. ನಾಗಾರ್ಜುನಲ್ಲಿ ಇದೆ ನಿಮ್ಮ ಫ್ರೆಂಡ್, ಬಂಟರ ಸಂಘದ ಮಾಜಿ ಅಧ್ಯಕ್ಷರು, ಬಲ್ಯಾಲೆ ಗೊತ್ತು, ವಿವೇಕ್ ಶೆಟ್ಟರ್ ಹೇಳಿದ್ರು, ನಮ್ಮ ಸಮಿತಿಯಲ್ಲಿ ಆಗ ಉಪಾಧ್ಯಕ್ಷರು ಇದ್ದಿದ್ರು. ಅವ್ರು ಹೇಳಿದರು, ಜಯಕಿರಣ್ ಶೆಟ್ಟರೆ, ಒಂದು ವೇಳೆ ಪಡುಬಿದ್ರಿಯಲ್ಲ ಎಲ್ಲ ಹಾಳಾದರೆ ನಿಮ್ಮನ್ನು ದೊಣ್ಣೆಯಲ್ಲಿ ದೊಣ್ಣೆ ಬಾಳೋದು ಗಿಡವನ್ನು ಬರ್ಪೇರಿ ಅಂತ ಅರ್ಥಾಚಾರಿಗೆ ಅಂಚೆ ನಾವು ಓಡಿತ್ತು. ಬಟ್ ವಿ ಟುಕ್ ಅ ರಿಸ್ಕ್. ಸೊ ಯು ಹ್ಯಾವ್ ಟು ಆಲ್ಸೋ ಅಪ್ರಿಷಿಯೇಟ್. ಆ ಲೆಕ್ಕದಲ್ಲಿ ಎಲ್ಲ ನಾವು ಮುಂದೆ ಹೋಗೋಣ. ಮಾತಾಡಿ ತುಂಬ ನಾವು ಹೋಗ್ತದೆ. ಲಾಸ್ಟ್, ವಿಚ್ ಈಸ್ ಆಲ್ಸೋ ಪರಿಸರ, ವಾಟ್ ಐ ಆಮ್ ಟಾಕಿಂಗ್, ಡೋಂಟ್ ಮೈಂಡ್. ಧರ್ಮಸ್ಥಳ ಈಸ್ ದ ಶ್ರದ್ಧಾ ಕೇಂದ್ರ ಆಫ್ ಆಲ್. ಲಾಸ್ಟ್ ಪ್ರೆಸ್ ಕಾನ್ಫರೆನ್ಸ್ ಕೂಡ ಹೇಳಿದ್ದೇನೆ, ಧರ್ಮಸ್ಥಳಕ್ಕೆ ಹಿಂದೂಗಳು, ಮುಸ್ಲಿಮರು, ಕ್ರಿಶ್ಚಿಯನ್ಸ್ ಹೋಗ್ತಾರೆ. ವೈ ಕ್ರಿಶ್ಚಿಯನ್ಸ್ ಹೋಗ್ತಾರೆ? ಕ್ರಿಶ್ಚಿಯನ್ಸ್ ಆಲ್ಸೋ ಬಹುತೇಕ ಜನರು ಅವರು ಹಿಂದೂಯಿಂದ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದಾರೆ. ಅದಕ್ಕಾಗಿ ಇಲ್ಲಿ ಹೋಗ್ತಾರೆ, ಪ್ರಸಾದ ತಗೊಳ್ತಾರೆ, ಊಟ ಮಾಡ್ತಾರೆ. ನಮ್ಮ ಮುಸ್ಲಿಂ ಬಾಂಧವರು ಕೂಡ ಹಾಗೆ, ಅವರು ಮುಂಚೆ ಹಿಂದೂ ಆಗಿದ್ದರು, ಈಗ ಮುಸ್ಲಿಮರು, ಅವರು ಕೂಡ ಅಲ್ಲಿ ಪ್ರಸಾದ ತಗೊಳ್ತಾರೆ. ಆದ್ದರಿಂದ ಧರ್ಮಸ್ಥಳ ಈಗ ಇಂಟರ್ನ್ಯಾಷನಲ್ ಫೇಮಸ್ ಆಗಿದೆ ಫಾರ್ ರಾಂಗ್ ರೀಸನ್. ಅದನ್ನ ರೈಟ್ ರೀಸನ್. ಫಸ್ಟ್ ಆಫ್ ಆಲ್ 3 months ಬ್ಯಾಕ್ ನಾನು ಮತ್ತು ವೀರೇಂದ್ರ ಹೆಗ್ಡೆ ಅವರು ಅಲ್ಲಿ ಹೋಗಿ ಸಿಕ್ಕಿದ್ದೇವೆ. ಐ ಸೆನ್ಸ್ ಇಟ್ ಸಮಥಿಂಗ್ ಈಸ್ ಗೋಯಿಂಗ್ ರಾಂಗ್. ಇವರು ಒಂದು ಮಾಡೋದಿಲ್ಲ, ಅಲ್ಲಿ 100 ಮರ್ಡರ್ಸ್ ಅಂತ ಅವರು. ನಮ್ಮ ದಯಾನಾಯಕರು, ನಮ್ಮ ಫ್ರೆಂಡ್, ನಿಮ್ಮೆಲ್ಲ ಫ್ರೆಂಡ್, ಅವ್ರು ಹೇಳ್ತಾರೆ ನಾನು 78 ಎನ್ಕೌಂಟರ್ ಮಾಡಿದಂತ. ಯಾವುದು ಇಬ್ರಾಹಿಂ ಕೂಡ ಹೇಳಲಿಲ್ಲ ನಾನು 100 ಮರ್ಡರ್ ಮಾಡಿದ್ದೇನೆ. ಯಾವ ಟೆರರಿಸ್ಟ್ ಕೂಡ ಹೇಳಲಿಲ್ಲ. ಪಾಕಿಸ್ತಾನ ಇಂಥ ಸಿಚುವೇಶನ್ 100 ಮರ್ಡರ್ಸ್ ಆದರೆ ಯಾರು ನಂಬೋ ವಿಷಯ ಅಂತ ಎಲಿಗೇಷನ್ ಮಾಡಿ ಎಲ್ಲ ಹಾಕಿದ್ದಾರೆ. ವಾಟ್ ಎವರ್ ದ ರೀಸನ್ಸ್ ಆರ್, ವಿ ಆರ್ ಥ್ಯಾಂಕ್ಫುಲ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕಾಂಗ್ರೆಸ್ ಗವರ್ಮೆಂಟ್ ಫಾರ್ ಕಾನ್ಸ್ಟಿಟ್ಯೂಟಿಂಗ್ ದ SIT. ಬೇರೆ ಬೇರೆ ಪಾರ್ಟಿಯವರು ಎಂತಾದ್ರೂ ಮಾಡಲಿ, ದ್ಯಾಟ್ ಇಸ್ ದ ವೇ ಫಾರ್ ದ ಪ್ರೊಸೀಜರ್ ಆಫ್ ದ ಇನ್ವೆಸ್ಟಿಗೇಷನ್. ಇಟ್ ಇಸ್ ಗೋಯಿಂಗ್ ಥ್ರೂ. ಸೊ ಲೆಟ್ ಇಟ್ ಗೆಟ್ ಕಂಪ್ಲೀಟೆಡ್. ದೆನ್ NIA ಎಲ್ಲ ಬರ್ತದೆ, ಮಾಡಲಿ. ಬಿಕಾಸ್ ದ ಹೋಲ್ ವರ್ಲ್ಡ್ ಈಸ್ ಸ್ಟ್ಯಾಂಡಿಂಗ್ ಆನ್ ರಿಲಿಜನ್. ಇಡೀ ಜಗತ್ತೇ ಧರ್ಮದ ಆಧಾರದ ಮೇಲೆ ನಿಲ್ಲಿದೆ. ವೆದರ್ ಇಟ್ ಇಸ್ ಎ ಕ್ರಿಶ್ಚಿಯನ್, ವೆದರ್ ಇಟ್ ಇಸ್ ಎ ಮುಸ್ಲಿಂ, ವೆದರ್ ಇಟ್ ಹಿಂದೂ. ಹಿಂದೂ ಇಸ್ ಅ ಸ್ಮಾಲರ್ ದಿಸ್ ಥಿಂಗ್. ಇನ್ 850 crore, the Christian is some 450 crore, Muslim population is 350 crore, and our Hindus are coming around 120 crore. ಇದಕ್ಕೆಲ್ಲ ಒಂದು ಈ ಧರ್ಮಸ್ಥಳಕ್ಕೆ ಒಂದು ಕನ್ನಡದಲ್ಲಿ ತಾರ್ಕಿಕ ಅಂತ್ಯ ನಾವು ಪ್ರೆಸ್ ಕಾನ್ಫರೆನ್ಸ್ ಹೇಳಿದ್ದೇವೆ. ಇದೆಲ್ಲ ಬರಬೇಕು. ನೀವೆಲ್ಲ ಇದನ್ನು ಡೋಂಟ್ ಥಿಂಕ್ ಇಟ್ ಡಿಫರೆಂಟ್.
ಲೆಟ್ ದ ಫ್ಯಾಕ್ಟ್ ಬರಬಾರ್ದಲ್ಲ. ವಾಟ್ ಹ್ಯಾಪನ್ SIT NIA ಬರಲಿ, ಬಂದು ಆಸ್ ಎನ್ ಜಿ ಒ ವಿ ಆರ್ ಟಾಕಿಂಗ್, ಬರಲಿ. ಅದನ್ನು ಲೆಟ್ ಇಸ್ ಕಮ್ ಟು ನೋಬಡಿ ಇಸ್ ಗೋನ್ ಟು ಅಬ್ಜೆಕ್ಟ್ ಟು ದ ರಿಪೋರ್ಟ್ ಬರಲಿ. ಅಲ್ಲ ಸರ್, ಅಧಿಕಾರಿ ಸರ್, ನಾವದೇ ಮಾತಾಡಿದ್ದು. ಸೊ ಪೀಪಲ್ ಆರ್ ಹ್ಯಾಪಿ. ಸೊ ಡೋಂಟ್ ಥಿಂಕ್ ದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಲೆಯಲ್ಲಿ ಇಡಬೇಡಿ. ವೀರೇಂದ್ರ ಹೆಗ್ಡೆ ಅವ್ರನ್ನ ಐ ಆಮ್ ನಾಟ್ ಅಡ್ವೊಕೇಟಿಂಗ್ ಎನಿಬಡಿ. ಸೊ ವೆದರ್ ಇಟ್ ಇಸ್ ಪಾಸಿಬಲ್ 100 ಮಾಡೋದು ನಾವೆಲ್ಲ ನೋಡ್ತಾ ಇದ್ದೇವೆ. ಸೊ ಇಟ್ ಇಸ್ ಅ ವೆರಿ ಬಿಗ್ ಸಬ್ಜೆಕ್ಟ್. ಇದನ್ನು ಕೂಡ ಒಳ್ಳೆ ಧರ್ಮಸ್ಥಳದಲ್ಲಿ ಸತ್ಯ ಅಂತ ನಮಗೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ಶ್ರೀಕೃಷ್ಣ ದೇವರು, ಸುಬ್ರಹ್ಮಣ್ಯ ದೇವರು, ಕೊಲ್ಲೂರು ಮುಖಾಂಬಿಕ ದೇವರು ಅಲ್ಲ, ಮತ್ತು ಜೀಸಸ್ ಕ್ರೈಸ್ಟ್ ತೋರಿಸಿಕೊಳ್ಳಿ. ಥ್ಯಾಂಕ್ ಯು ಸರ್.